ನಾನು ಟಿವಿಯಲ್ಲೂ ಕೇಳಿದ್ದೀನಿ ಇದೇ ವಾಕ್ಯತೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೆ ಒಂದನ್ನು ತಿಳಿಯಪಡಿಸ್ತಾ ಇದ್ದೇನೆ. ಇವಾಗ ನೀವು ಎಲ್ಲಿವರೆಗೆ ದೇವರು ನಿನ್ನೊಂದಿಗೆ ಮಾತನಾಡುವಾಗ ನೀನು ನಿನ್ನ ಜೀವಿತದಲ್ಲಿ ನೀನು ಅನ್ವಯಿಸಿಕೊಳ್ಳುವುದಿಲ್ಲವೋ ನಿನಗೆ ದೇವರು ಬೇರೆ ವಿಷಯವನ್ನು ಕಲಿಸಲಿಕ್ಕೆ ಹೋಗೋದಿಲ್ಲ. ನೀನು ಮೊದಲನೇದಾಗಿ ದೇವರು ನಿನ್ನೊಂದಿಗೆ ಮಾತನಾಡುವಾಗ, ಪದೇ ಪದೇ ನಿನ್ನೊಂದಿಗೆ ಮಾತನಾಡುವಾಗ ನೀನು ಅದನ್ನು ನಿನ್ನ ಜೀವಿತದಲ್ಲಿ ನೀನು ಅನ್ವಯಿಸಿಕೊಳ್ಬೇಕಾಗಿದೆ. ಅದರ ಪ್ರಕಾರ ನೀನು ನಡೀಬೇಕಾಗಿದೆ. ಇವಾಗ ನೋಡಿ, ಅಲ್ಫಾಬೆಟ್ ಅಲ್ಲಿ ನೋಡಿ A to B ಅಂತ. ಇವಾಗ ನೋಡಿ, ಒಂದು ವೇಳೆ ನೀನು A ಅನ್ನು ಕಲಿತಿದ್ದಾಗ ನೀನು B ಅನ್ನು ಕಲಿಯಲಿಕ್ಕೆ ಸಾಧ್ಯ, ನೀನು B ಅನ್ನು ಕಲಿತಾಗ ನೀನು C ಅನ್ನು ಕಲಿಯಲಿಕ್ಕೆ ಸಾಧ್ಯ. ಈ ABCD ಅಲ್ಫಾಬೆಟ್ ಅಲ್ಲಿ ಯಾವ ರೀತಿಯಲ್ಲಿ ಇದೆಯೋ, ನೀನು ಒಂದನ್ನು ದೇವರು ನಿನ್ನೊಂದಿಗೆ ಮಾತನಾಡುವಾಗ ಅದನ್ನು ಕಲಿತಾಗ ಮಾತ್ರ ದೇವರಿಗೆ B ಅನ್ನು ಕಲಿಸಲಿಕ್ಕಿದ್ದಾನೆ. ನೀನು B ಅನ್ನು ಕಲಿತಾಗ ಮಾತ್ರ, ನೀನು B ಅನ್ನು ನಿನ್ನ ಜೀವಿತದಲ್ಲಿ ಅನ್ವಯಿಸಿಕೊಂಡಾಗ ಮಾತ್ರ ದೇವರು ನಿನಗೆ C ಅನ್ನು ಕಲಿಸಲಿಕ್ಕಿದ್ದಾನೆ. ನೀವು A ಅನ್ನು ಕಲಿಯದೆ, ನೀನು B ಅನ್ನು ಕಲಿಯದೆ, ನಾನು ಡೈರೆಕ್ಟ್ ಆಗಿ ದೇವರು ನನಗೆ ಝಡ್ ಕುರಿತಾಗಿ ಮಾತನಾಡಬೇಕು, ನನಗೆ ಬೇರೆ ಅಲ್ಫಾಬೆಟ್ ಕುರಿತಾಗಿ ಮಾತನಾಡಬೇಕು, ಬೇರೆ ಅಲ್ಫಾಬೆಟ್ ಕುರಿತಾಗಿ ನನಗೆ ದೇವರು ಯಾಕೆ ಮಾತನಾಡ್ತಾ ಇಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಾರೆ. ಯಾಕೆಂದರೆ ದೇವರು ನಿನ್ನೊಂದಿಗೆ ಮಾತನಾಡುವಂತಹ ಯಾವುದೇ ವಿಷಯದಲ್ಲಿ ಆ ವಿಷಯವನ್ನು ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಆ ಒಂದು ವಿಷಯವನ್ನು ನೀನು ಅದರ ಪ್ರಕಾರ ನಡೀಬೇಕಾಗಿದೆ. ನೀನು ಏ ಕಲಿತಾಗ ಮಾತ್ರ ದೇವರಿಗೆ ಬಿ ಕಲಿಸ್ತಾನೆ. ನಿನಗೆ ಝಡ್ ಅಲ್ಲ, ನೀನು ಝಡ್ ಆಗಿ ನೀನು ಯೋಚನೆ ಮಾಡಬೇಡ, ಜಡ್ ವಿಷಯವಾಗಿ ನೀನು ಚಿಂತಿಸಬೇಡ, ಜಡ್ ವಿಷಯವಾಗಿ ಏನಿದೆ ಎಂಬುದಾಗಿ ನೀನು ಆತುರಗೊಳ್ಳಬೇಡ. ಮೊದಲು ನೀನು ಎ ಅನ್ನು ಕಲಿಯುವ, ನಾವು ದೇವರಿಗೆ ಬಿ ಅನ್ನು ಕಲಿಸಲಿಕ್ಕಿದ್ದಾನೆ. ನಿನ್ನ ಬಿ ಅನ್ನು ಕಲಿತಾಗ ದೇವರು ನಿನಗೆ ಸಿ ಅನ್ನು ಕಲಿಸಲಿಕ್ಕಿದ್ದಾನೆ. ಯಾಕೆ ದೇವರು ನನಗೆ ಪದೇ ಪದೇ ಒಂದೇ ವಿಷಯವನ್ನು ಮಾತನಾಡ್ತಾ ಇದ್ದಾರೆ? ಅಯ್ಯೋ ಇವರು ಹೇಳಿದ್ದನ್ನು ಹೇಳ್ತಾ ಇದ್ದಾರೆ, ಅಯ್ಯೋ ಇವರು ಹೇಳಿದ್ದನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ನೀನು ಯೋಚನೆ ಮಾಡದೆ ಆ ಹೇಳಿದ ವಿಷಯವನ್ನು ನಾನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇನಾ ಎಂಬುದಾಗಿ ಯೋಚನೆ ಮಾಡ್ತಾ